ಮುಖ್ಯಮಂತ್ರಿ ನಿವಾಸ ಸದ್ಯ ಒಂದಿಷ್ಟು ಚಟುವಟಿಕೆಯ ಕೇಂದ್ರ ಬಿಂದುವಾಗಿ ಬದಲಾಗುವ ಮುನ್ಸೂಚನೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕಿಂತ ಮುಂಚೆ ಸಿಎಂ ನಿವಾಸದಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ಶಾಸಕ ಸಿಪಿ ಯೋಗೇಶ್ವರ್ ಆಗಮಿಸಿದ್ದಾರೆ. ಭದ್ರಾವತಿಯ ಸಂಗಮೇಶ್, ಯಾಸಿರ್ ಪಠಾಣ್, ಶ್ರೀನಿವಾಸ್ ಮಾನೆ, ಅಜಯ್ ಸಿಂಗ್ ಇವರೆಲ್ಲ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಡಿಕೆಶಿ ಮನೆಯಲ್ಲಿದ್ದಂಥವರು ಇವತ್ತು ಇಲ್ಲಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸದ್ಯ ಸಿಎಂ ಮನೆಯಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಬ್ಬೊಬ್ಬರೇ ನಾಯಕರು ಸಿಎಂ ಅನ್ನ ಭೇಟಿ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು ಆಗಮಿಸ್ತಾ ಇರುವಂತಹ ದೃಶ್ಯ ಇದೆ. ಇದರ ಜೊತೆಗೆ ಸಿಪಿ ಯೋಗೇಶ್ವರ್ ಬಂದಿರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಶಾಸಕ ಸಿಪಿ ಯೋಗೇಶ್ವರ್ ಅವರು ಕೂಡ ಸಿಎಂ ಅನ್ನ ಭೇಟಿಯಾಗೋದಕ್ಕೆ ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಇನ್ನು ಭದ್ರಾವತಿ ಎಂಎಲ್ಎ ಸಂಗಮೇಶ್ ಅವರು ಕೂಡ ಆಗಮಿಸಿರೋದನ್ನ ನೋಡ್ತಾ ಇದ್ದೀರಿ. ಶಾಸಕರು ಸಿಎಂ ಅನ್ನ ಭೇಟಿ ಆಗ್ತಾ ಇದ್ದಾರೆ. ಒಬ್ಬೊಬ್ಬರಾಗೆ ಬಂದು ಭೇಟಿ ಆಗ್ತಾ ಇದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ರೆಡಿ ಇದ್ದಾರೆ. ಆನಂದ್, ಡಿಕೆ ಟೀಮ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಬದಲಾವಣೆಗಳು, ಚಟುವಟಿಕೆಗಳು ಸಹಜವಾಗಿ ಸಿಎಂ ಗಮನಕ್ಕೆ ಬಂದಿರುತ್ತೆ. ಸಿಎಂ ನಿವಾಸದಲ್ಲಿ ಏನಾಗ್ತಿದೆ ಸದ್ಯ? ಎಸ್ ರಕ್ಷಕ್, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ ರಿಸರ್ವ್ ಅನ್ನು, ತಮ್ಮ ಟಿಪಿಯನ್ನು ರಿಸರ್ವ್ ಮಾಡಿಕೊಂಡು ಶಾಸಕರನ್ನ ಭೇಟಿ ಮಾಡ್ತಕ್ಕಂಥ, ಶಾಸಕರು ಸಮಾಲೋಚನೆ ಮಾಡ್ತಕ್ಕಂಥ, ದೆಹಲಿಗೆ ಹೋದಂಥ ಶಾಸಕರ ಜೊತೆ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಮೊನ್ನೆ ಮತ್ತು ನಿನ್ನೆ ಅದೇ ರೀತಿಯಾಗಿರೋ ಪ್ರಯತ್ನ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಜೈಲಿರ್ತಕ್ಕಂಥ 2 ಶಾಸಕರನ್ನ ಭೇಟಿ ಮಾಡಿ ಬಂದಿದ್ರು. ಸೊ ಅದರ ಬೆನ್ನಲ್ಲೇ ಮೈಸೂರು ಪ್ರವಾಸ ಮುಗಿಸ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಕೆಲ ಶಾಸಕರನ್ನ ಭೇಟಿ ಮಾಡ್ತಿದ್ರು. ಈಗಾಗಲೇ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿರುವಂಥ ಕಾವೇರಿಗೆ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ಬೈರತಿ ಸುರೇಶ್, ವಿಜಯಾನಂದ ಕಾಶಪ್ಪನವರ್, ಯೂಸಫ್ ಪಠಾಣ್, ಸಿಪಿ ಯೋಗೇಶ್ವರ್, ಅಜಯ್ ಸಿಂಗ್, ಡಿಕೆ ಸಂಗಮೇಶ್ ಸೇರಿದಾಗೆ ಪ್ರಮುಖ ಶಾಸಕರು ಬಂದು ಭೇಟಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು. ಒಂದು ಮಾಹಿತಿಯ ಪ್ರಕಾರ ಯಾರಿಗೆ ಎಷ್ಟು ಬಲ ಅನ್ನೋದು ಬದಲಾಗಿ ಹೈಕಮಾಂಡ್ ಈ ಸಂಬಂಧಪಟ್ಟಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಚರ್ಚೆಗಳು ಕಾಂಗ್ರೆಸ್ ಪಾಳದಲ್ಲಿದೆ. ಆ ಕಾರಣಕ್ಕಾಗಿ ಎಲ್ಲ ಶಾಸಕರು ಕೂಡ 2 ಕಡೆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿದ್ದಂಥ ಯೋಗೇಶ್ವರ್, ಯೂಸಫ್ ಪಠಾಣ್ ಅವರು ಮತ್ತು ಶ್ರೀನಿವಾಸ್ ಮಾನೆ ಇವರೆಲ್ಲರೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯವರು ಭೇಟಿ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಶಾಸಕರು ಬರ್ತಕ್ಕಂಥದ್ದು ಮುಂದುವರೆದಿದೆ. ಇವತ್ತು ಕೂಡ ಸಿದ್ದರಾಮಯ್ಯವರು ಈಗ ಮೀನುಗಾರಿಕಾ ಇಲಾಖೆ ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳ ಹೋಗೋರಿದ್ದಾರೆ. ಆ ಹೋಗೋ ಮುಂಚಿತವಾಗಿ ಅವರು ಕೆಲ ಶಾಸಕರನ್ನ ಭೇಟಿ ಮಾಡ್ತಾರೆ. ಆ ಮೂಲಕ ಶಾಸಕರು ಚರ್ಚೆ ಮಾಡಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರ ಕಾವೇರಿ ನಿವಾಸವು ಕೂಡ ಒಂದು ರೀತಿ ಚಟುವಟಿಕೆ ಕೇಂದ್ರವಾಗಿದೆ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ಸಚಿವರು ಕೂಡ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋರಿದ್ದಾರೆ. ಆದರೆ ಹೈಕಮಾಂಡ್ ಈ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಸ್ಥಿತಿ ಶಾಸಕರಿಗೆ ಬಂದಿದೆ. ಆ ಕಾರಣಕ್ಕಾಗಿ 2 ಕಡೆಯೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ 2 ಗುಂಪುಗಳು ಕಾಂಗ್ರೆಸ್ನಲ್ಲಿ ಈಗಾಗಲೇ ಆಗಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯರ ಬಣ. ಇದುವರೆಗೂ ಕೂಡ ಯಾವುದೇ ರೀತಿ ಬಣ ರಾಜಕಾರಣ ಇಲ್ಲ. ಶಾಸಕರ ಹೇಳಿಕೆಗಷ್ಟೇ ಸೀಮಿತವಾದಂಥ ಚಟುವಟಿಕೆಗಳು ಈಗ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ 2 ಬಣಗಳಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹೀಗಾಗಿ 2 ಕಡೆ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಅಧಿಕೃತ ನಿವಾಸ ಕಾವೇರಿಗೆ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಏನಾಗ್ತಿದೆ ಅನ್ನೋದನ್ನು ವಿವರಿಸೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ರೆಡಿ ಇದ್ದಾರೆ. ವಿದ್ಯಾ, ಬಹುಶಃ ಕ್ರಾಂತಿಯ ಆರಂಭ ಆಗಿದ್ದು ಸದಾಶಿವ ನಗರದ ನಿವಾಸದಿಂದಲೇ. ಇವತ್ತು ಏನಾಗ್ತಿದೆ ಅಲ್ಲಿ? ರಕ್ಷಿತ್, ನಾರ್ಮಲ್ ಆಗಿ ರಾಜಕಾರಣ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಯಾವ್ಯಾವ ಬಣದಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದು ವಿರೋಧಿ ಬಣಕ್ಕೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಯಾವ ವಿರೋಧಿ ಬಣ ಇರುತ್ತೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿದುಕೊಂಡು ಮುಂದಿನ ಹೆಜ್ಜೆಯನ್ನ ಇಡೋದಿಕ್ಕೆ ಸಾಕಷ್ಟು ತಯಾರಿಯನ್ನ ಇನ್ನೊಂದು ಬಣ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಬಣ ಯಾವಾಗ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿಯಾಯಿತು, ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ
ತಮ್ಮ ದಾಳವನ್ನ ಉರುಳಿಸೋದಿಕ್ಕೆ ಮುಂದಾದ್ರು. ಅದೇ ರೀತಿಯಾಗಿ 2 ದಿನಗಳ ಕಾಲ ಅಂದ್ರೆ ಸರ್ಕಾರಕ್ಕೆ ಯಾವಾಗ 2.5 ವರ್ಷ ಪೂರೈಕೆ ಆಯಿತು, ತನಗೆ ನಾಯಕತ್ವವನ್ನ ಹೈಕಮಾಂಡ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಾಯಕತ್ವವನ್ನ ಯಾವಾಗ ಕೊಡ್ಲಿಲ್ಲ, ಅದಾದ ಬಳಿಕ ಅವರು ಕೂಡ ತಮ್ಮ ಆಟವನ್ನ ಶುರು ಮಾಡಿರುವಂತದ್ದು. ಕಳೆದ 2 ದಿನಗಳಿಂದಲೂ ಕೂಡ DCM DK ಶಿವಕುಮಾರ್ ಅವರ ಸದಾಶಿವ ನಿವಾಸ ಏನಿದೆ, ನಿವಾಸದಲ್ಲಿ ಸಾಕಷ್ಟು ಮೀಟಿಂಗ್ಗಳು ನಡೀತಾ ಇದೆ. ಅದರ ಜೊತೆಗೆ ಒಂದು ರೀತಿಯಾಗಿ ಹೆಡ್ ಕ್ವಾರ್ಟರ್ಸ್ ಆಗಿದೆ, ಇಲ್ಲಿ ಬೆಳವಣಿಗೆಗಳ ಹೆಡ್ ಕ್ವಾರ್ಟರ್ಸ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸಾಕಷ್ಟು ಶಾಸಕರಿರಬಹುದು, MLCಗಳು ಬಂದು ಇಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ, ನಾಯಕತ್ವ ಬದಲಾವಣೆ ಆಗುವಂತಹ ವಿಚಾರವಾಗಿ ಹೈಕಮಾಂಡ್ ಮೇಲೆ ಯಾವ ರೀತಿಯಾಗಿ ಒತ್ತಡವನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕೂಡ, ಅದರ ಜೊತೆಗೆ ಅವರ ತಮ್ಮ DK ಸುರೇಶ್ ಅವರು ಕೂಡ ಒಂದಷ್ಟು ಕಾರ್ಯತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಈಗ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ನಿನ್ನೆ ಕೂಡ ಸಾಕಷ್ಟು ಜನ MLAಗಳು ಬಂದು ಅವರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ರು, ಮೊನ್ನೆ MLCಗಳನ್ನ ಕರೆದು ಮೀಟಿಂಗ್ ಅನ್ನ ಮಾಡಿದ್ರು. ಇವೆಲ್ಲವೂ ಕೂಡ ನಾಯಕತ್ವ ಬದಲಾವಣೆಯ ಮುನ್ಸೂಚನೆಗೆ ನಾಂದಿ ಆಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಇವತ್ತು ಮೀನುಗಾರಿಕೆಯ ಸಮಾವೇಶದಲ್ಲಿ ಭಾಗಿಯಾಗೋದಿಕ್ಕೆ DCM ಅವರು ಹೋಗ್ತೀವಿ ಅಂತ ಹೇಳಿ ಅವರ TPL ಹಾಕೊಂಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇವತ್ತು ಯಾವ್ದಾದ್ರು ಶಾಸಕರು ಬಂದ್ರ DK ಶಿವಕುಮಾರ್ ಅವರನ್ನ ಭೇಟಿ ಆಗೋದಕ್ಕೆ ಬರುವಂತ ಮುನ್ಸೂಚನೆಗಳಿದಾವ? ಸದ್ಯಕ್ಕೆ ಯಾವುದೇ ಶಾಸಕರು ಕೂಡ ಅವರ ಮನೆಯ ಬಳಿ ಬಂದಿಲ್ಲ. ಆದರೆ ಮೀನುಗಾರ ಏನು ಸಮಾವೇಶ ನಡೀತಾ ಇದೆ, ಆ ಸಮಾವೇಶಕ್ಕೆ DCM DK ಶಿವಕುಮಾರ್ ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಮಂಕಾಳು ವೈದ್ಯ ಅವರು ಬಂದಿದ್ರು. ಆದರೆ DCM DK ಶಿವಕುಮಾರ್ ಅವರು ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಅವರು 12 ಗಂಟೆಯ ನಂತರ ನಾನು ಆ ಸಮಾವೇಶಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರೀತಾ ಇರುವಂತದ್ದು. ಸೊ ಇವೆಲ್ಲ ಬೆಳವಣಿಗೆಗಳು ಕೂಡ ನಿನ್ನೆ ರಾತ್ರಿ ನಾವು ನೋಡ್ತಾ ಇದ್ವಿ. ನಿನ್ನೆ ರಾತ್ರಿ ಕೂಡ CP ಯೋಗೇಶ್ವರ್ ಇರಬಹುದು ಸೇರಿದಂತೆ ಸಾಕಷ್ಟು ಜನ ಶಾಸಕರು DCM DK ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಇವತ್ತು CM ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸೊ ಇದೆಲ್ಲೋ ಒಂದು ಕಡೆ ಯಾವ ರೀತಿಯಾಗಿ ಬಣ ರಾಜಕೀಯ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸದ್ಯಕ್ಕೆ ಇವತ್ತು ಕಾಯ್ದಿರಿಸಲಿಲ್ಲ ಅವರ TPಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಗಳಿರಬಹುದು, ಮೀಟಿಂಗ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬಂದು ಶಾಸಕರು ಭೇಟಿ ಆಗಬಹುದಾ, ಯಾವುದಾದ್ರೂ ಚರ್ಚೆಗಳು ನಡೀಬಹುದಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ರಕ್ಷತ್. ಎಸ್ ಸತ್ತ, ಥ್ಯಾಂಕ್ ಯು ವಿದ್ಯಶ್ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.